ಬಿಜೆಪಿ ಸೇರ್ಪಡೆ ಈ ತರ ವದಂತಿ ರಾಷ್ಟ್ರ ಮಟ್ಟದಲ್ಲೇ ಶುರುವಾಗ್ಬಿಟ್ಟಿದೆ. ನೋಡಿ, ಡಿ ಕೆ ಶಿವಕುಮಾರ್ ಕ್ಯಾರೆಕ್ಟರ್ ಎಲ್ಲರಿಗೂ ಗೊತ್ತಿರೋದೆ. ಅಷ್ಟು ಧೈರ್ಯವಾಗಿ ಎಲ್ಲ ಕಾಂಗ್ರೆಸ್ ನಾಯಕರ ಮುಂದೆ ವಿಧಾನಸಭೆಯಲ್ಲೇ ಒದ್ದು ಕಿತ್ಕೊಂತೀನಿ ನಾನು ಅಂತ ಹೇಳಿದಾಗೂ ಕೂಡ ಕಾಂಗ್ರೆಸ್ ಅವರು ಏನು ಮಾತಾಡಿದ್ರು? ಏನು ಮಾತಾಡಿಲ್ಲ. ಅದರಿಂದ ಕಾಂಗ್ರೆಸ್ಸಲ್ಲಿರುವಂಥ ಈ ಗುಂಪುಗಾರಿಕೆ ಆಲ್ ಇಂಡಿಯಾ ಲೆವೆಲಲ್ಲೇ ಹೊರಬರ್ತಾ ಇದೆ. ಈಗ ಖರ್ಗೆ ಅವರ ಹೇಳಿಕೆ ಆದಮೇಲೂ ಕೂಡ ಆಲ್ ಇಂಡಿಯಾ ಲೆವೆಲಲ್ಲೇ ಈ ಥರ ಸಂಘರ್ಷಗಳು ಬರ್ತಾ ಇದೆ. ನಾನು ಮುಹೂರ್ತ ಕೊಟ್ಟಿದ್ದೀನಲ್ಲ, ನವೆಂಬರ್ 15, ನವೆಂಬರ್ 16. ಆ ಮುಹೂರ್ತದ ಪರಿಣಾಮನೇ ಇದೆಲ್ಲ. ಈಗ ಏನೇನು ನಡೀತಾ ಇದೆಯೋ ಆ ಮುಹೂರ್ತದ ಪರಿಣಾಮ. ಭಾಳ ಜನ ಇದ್ದಾರೆ ಕಾಂಗ್ರೆಸ್ಸಲ್ಲಿ. ಏಕನಾಥ್ ಶಿಂದೆ ಅವರು, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ರು ಇರ್ಬೋದು. ಅವ್ರು ಹೇಳಿದಾರಲ್ಲ, ನನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರಿಗೂ, ಇಡೀ ಕರ್ನಾಟಕದ ಜನತೆಗೆ. ನನ್ನಿರೋ ಟ್ಯಾಲೆಂಟನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಲ್ವಾ ನಾರಾಯಣ ಸ್ವಾಮಿ? ನನ್ನಿರೋ ಟ್ಯಾಲೆಂಟ್, ನನ್ನಿರೋ ಎಬಿಲಿಟಿ ಉಪಯೋಗ ಮಾಡ್ಕೊಳ್ಳಿ ಅಂತ ಇಡೀ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ. ಅವ್ರು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಈಗ ಹುಡುಕ್ಬೇಕು ಡಿಕ್ಷನರಿಯಲ್ಲಿ. ನಾವು ಡಿಕ್ಷನರಿ ತೆಗೆದು ಹುಡುಕ್ಬೇಕು ಅವ್ರು ಹೇಳಿದ್ಮೇಲೆ.